ಉತ್ತಮ ಕಲಿಕೆ. ಒಂದೇ ವರ್ಷದಲ್ಲಿ 40 ವಿದ್ಯಾರ್ಥಿಗಳು ಉಲಗುಮನಲ್ಲಿ ಸರ್ಕಾರಿ ಶಾಲೆಗೆ ದಾಖಲಾಗಿದ್ದಾರೆ. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿವೆ ಎಂದು ಮುಖ್ಯ ಶಿಕ್ಷಕ ಕೆ ರವಣಪ್ಪ ಪೋಷಕರಿಗೆ ಭರವಸೆ ನೀಡಿದ್ದಾರೆ. ಚಿಂತಾಮಣಿ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಘೋಷಣೆಯೊಂದಿಗೆ ಶಾಲಾ ಪ್ರಾರಂಭೋತ್ಸವವನ್ನು ಶಿಕ್ಷಕರ ಮಹಾಸಭೆಯನ್ನು ಸಹ ಸರ್ಕಾರಿ ಉನ್ನತೀಕರಿಸಿದ ಹಾಗೂ ದ್ವಿಭಾಷಾ ಅನುಷ್ಠಾನದ ಹಿರಿಯ ಪ್ರಾಥಮಿಕ ಶಾಲೆ ಹುಲಗುಮನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಛತ್ರಿಯನ್ನು ಹಿಡಿದು ಹೂ ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಹುಲಗುಮನಹಳ್ಳಿ ಸರ್ಕಾರಿ ಉನ್ನತೀಕರಿಸಿದ ಹಾಗೂ ದ್ವಿಭಾಷಾ ಶಾಲೆಯಲ್ಲಿ 2026-27ನೇ ಸಾಲಿನ ವರ್ಷಕ್ಕೆ ಸುಮಾರು 40 ಮಕ್ಕಳು ದಾಖಲಾಗಿ ತಾಲೂಕಿನಲ್ಲಿ ದಾಖಲೆ ಬರೆದಿದ್ದಾರೆ. ಇದೇ ಮೊದಲ ಬಾರಿಗೆ ಖಾಸಗಿ ಶಾಲೆಗಳನ್ನು ತೊರೆದು ಸರ್ಕಾರಿ ಶಾಲೆಗೆ ದಾಖಲಾಗಿದ್ದು, ಪೋಷಕರು ಶಿಕ್ಷಕ ಬೋಧನೆಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆಯಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೆ ರವಣಪ್ಪ ಮಾತನಾಡಿ, ಪೋಷಕರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಹುಲಗುಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತಿದ್ದು, ವಿದ್ಯಾರ್ಥಿಗಳು ಬೇಗ ಇಂಗ್ಲಿಷ್ ಅನ್ನು ಸರಾಗವಾಗಿ ಕಲಿಯತಕ್ಕಂಥದ್ದು ಒಂದು ಅನುಕೂಲವಾಗಲಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಪಠ್ಯಪುಸ್ತಕ, ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು ಸೇರಿದಂತೆ 2 ಜೊತೆ ಯೂನಿಫಾರ್ಮ್, ಟ್ರ್ಯಾಕ್ ಶೂ ಸೇರಿದಂತೆ ವಿದ್ಯಾರ್ಥಿ ವೇತನ, ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೇರಿದಂತೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆಯೂ ಸಹ ಇರತಕ್ಕಂಥದ್ದು. ಸಾಕಷ್ಟು ಸೌಲಭ್ಯಗಳೊಂದಿಗೆ ನುರಿತ ಶಿಕ್ಷಕರಿಂದ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಖಾಸಗಿ ಶಾಲೆಗಳಿಗಿಂತ ಉತ್ತಮ ಶಿಕ್ಷಣವನ್ನು ನೀಡುತ್ತೇವೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಹಿಂದೆ ನಮ್ಮ ಶಾಲೆಗೆ ದಾಖಲು ಮಾಡಿ ಎಂದು ಮನವಿ ಮಾಡಿದರು. ನಂತರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಅಮರೇಶ್ ಮಾತನಾಡಿ, ಸಾಕಷ್ಟು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಕಂಡಿದ್ದೀವಿ. ಆದರೆ ಇಲ್ಲಿನ ಶಿಕ್ಷಕರು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ನೀಡುತ್ತಿರುವುದರಿಂದ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ವಿದ್ಯಾವಂತರಾಗ್ತಕ್ಕಂಥ ಈ ಒಂದು ವಿದ್ಯಾರ್ಥಿಗಳು ಸಹ ಈ ಶಾಲೆಯಲ್ಲಿ ಸೇರಿರ್ತಕ್ಕಂಥದ್ದು ಸಂತಸ ತಂದಿದೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ನಮ್ಮ ಈ ಒಂದು ಗ್ರಾಮದಲ್ಲಿ ನಮ್ಮ ಮುಖಂಡರು ಈ ಒಂದು ಶಾಲೆಗೆ ನೀಡುತ್ತಿವೆ ಎಂದು ಆಶ್ವಾಸನೆಯನ್ನು ವ್ಯಕ್ತಪಡಿಸಿದರು. ನಂತರ CRP ಆಗಿರ್ತಕ್ಕಂಥ ಹೇಜಾಜಿ ಮಾತನಾಡಿ, ಶಿಕ್ಷಕರು ಸಮಾಜದ ಆಧಾರ ಸ್ತಂಭಗಳು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಇಲ್ಲಿನ ಶಿಕ್ಷಕರು ಉತ್ತಮ ಕೆಲಸ ನಿರ್ವಹಿಸಿ ಶಾಲೆಯ ಅಭಿವೃದ್ಧಿಗೆ ದುಡಿಯುವ ಇಂತಹ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ಪಿಳ್ಳಣ್ಣ, ಬಾಲರಾಜು, ರಾಮಣ್ಣ, ಅಂಜನಪ್ಪ, ಚನ್ನಕೇಶವ, ಕೃಷ್ಣಪ್ಪ, ಮಂಜುನಾಥ್, ಹಾಲುನಾರಾಯಣ ಸ್ವಾಮಿ ಸೇರಿದಂತೆ ಊರಿನ ಗ್ರಾಮಸ್ಥರು, ಪೋಷಕರು, SDMC ಸದಸ್ಯರು ಹಾಜರಿದ್ದರು. ಪರಿಪರಿಯಾಗಿ ಬಿಡಿಸತಕ್ಕಂತಹ 2 ಶಿಕ್ಷಕರಿದ್ದಾರೆ. ಒಬ್ಬರು ಶ್ರೀನಿವಾಸ್ ಸರ್, ಇನ್ನೊಬ್ರು ಚೌರೆಡ್ಡಿ ಸರ್. ಆ ಡಿಜಿಟಲ್ ಲ್ಯಾಬ್ ಅನ್ನ ಅನುಷ್ಠಾನಗೊಳಿಸೋದಕ್ಕೆ ಮಕ್ಕಳಿಗೆ ಎಷ್ಟು ಉತ್ಸಾಹದಿಂದ, ಎಷ್ಟು ಕ್ರಿಯಾಶೀಲವಾಗಿ ಆ ಮಕ್ಕಳು ಆ ಒಂದು ಡಿಜಿಟಲ್ ಲ್ಯಾಬ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಆ ಪ್ರಾಯೋಗಿಕವಾಗಿ ಆ ಶಿಕ್ಷಕರು ಪಾಠವನ್ನ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ಸೊ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಕಡೆಯಿಂದ ನಮಗೆ ನೀಡಿರ್ತಕ್ಕಂತಹ ಡಿಜಿಟಲ್ ಲ್ಯಾಬ್ ಮೊದಲನೇದಾಗಿ ಪಂಚಾಯತಿ ಸದಸ್ಯರಿಗೆಲ್ಲರಿಗೂ ಕೂಡ, ಊರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೇನೆ ನಮ್ಮ ಶಾಲೆಯಲ್ಲಿ 10 ಅಂಶಗಳ ಕಾರ್ಯಕ್ರಮ, 20 ಅಂಶಗಳ ಕಾರ್ಯಕ್ರಮ, ಬಿಸಿ ಊಟ, ಕ್ಷೀರ ಭಾಗ್ಯ, ಮಧ್ಯ ಭಾಗ್ಯ ಮತ್ತೆ ಬಾಳೆಹಣ್ಣು ಕೊಡ್ತೀವಿ. ಅದ್ರ ಜೊತೆಗೆ ಸತ್ಯಸಾಯಿ ವಿದ್ಯಾಸಂಸ್ಥೆಯಿಂದ ವಿಟಮಿನ್ ಪೌಡರ್, ಅದರ ಜೊತೆಗೆ ಸಂತಸ ಕಲಿಕೆ, ಸುಲಲಿತ ಕಲಿಕೆ, ನಮ್ಮ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಕಲಿಕೆ, ಹಾಗೆಯೇ ಓದು ಕರ್ನಾಟಕ, ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿಗಳು, ಚಿಣ್ಣರ ದರ್ಶನ, ಪ್ರತಿಯೊಬ್ಬರಿಗೂ 2 ಜೊತೆ ಯೂನಿಫಾರ್ಮ್, ಸಮವಸ್ತ್ರ, 2 ಜೊತೆ ಶೂ, ಸಾಕ್ಸ್. ಅದೇ ರೀತಿಯಾಗಿ
ಉಚಿತ ಪಠ್ಯ ಪುಸ್ತಕಗಳು, ಉಚಿತ ನೋಟ್ ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಬ್ಯಾಗ್, ಸ್ಕಾಲರ್ಶಿಪ್, ಇನ್ನೂ ಪರಿಯಾಗಿ ಇನ್ನೂ ಹೇಳುವಷ್ಟು ಅನುಷ್ಠಾನ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿದೆ. ಅದರ ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷವಾದಂತಹ ಅವರಿಗೆ ಗೃಹಾಧಾರಿತ ಶಿಕ್ಷಣ, ಆ ಮಕ್ಕಳಿಗೆ ಗೃಹಾಧಾರಿತ ಶಿಕ್ಷಣದ ಜೊತೆಗೆ ಅವರಿಗೆ ಎಸ್ಕಾಟ್ ಚಾರ್ಜ್, ಆ ಮಗು ಮನೆಯಲ್ಲಿದ್ರೆ ಅವ್ರ ತಾಯಿಗೆ ನೋಡ್ಕೊಳ್ಳಕ್ಕೆ 2,000 ರೂಪಾಯಿ ತಿಂಗಳಿಗೆ ಅಥವಾ 3 ತಿಂಗಳಿಗೊಂದ್ಸಾರಿ 2,000 ರೂಪಾಯಿ ನಾವು ಆ ಮಗುಗೆ ಹಾಕ್ತಾ ಇದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ. ಹಾಗಾಗಿ ಸುಮಾರು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ, ನಮ್ಮ ಊರ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ. ದಯವಿಟ್ಟು ಪೋಷಕ ಬಂಧುಗಳೇ, ದಯವಿಟ್ಟು ಊರಿನ ಹಿರಿಯರೇ, ತಾವೆಲ್ಲರೂ ಕೂಡ ತಮ್ಮ ಕೈಯಲ್ಲಾದಷ್ಟು ಶ್ರಮಿಸಿದಿರ, ನಮ್ಮ ಸಹಕಾರ ಕೊಟ್ಟಿದ್ದೀರಾ. ಆದ್ರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ, ನಮ್ಮೂರ ಶಾಲೆಗೆ ಮಕ್ಕಳನ್ನ ಇನ್ನೂ ಸೇರಿಸಬೇಕು. ಇವತ್ತು 45 ಜನ ಹೊಸ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿದ್ರ ನಮಗೆ ಬಹಳ ಖುಷಿ ತಂದಿದೆ. ನಮ್ಮ ಶಾಲೆಯ ಕಾರ್ಯವೈಖರಿಯನ್ನ, ಸೇವೆಯನ್ನ ಗುರುತಿಸಿ ನಮ್ಮ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿದ್ರ ನಾವು ಕಾಯ ಮನಸ ವಾಚ ದುಡಿದು ಸೇವೆಯನ್ನ ಮಾಡ್ತೇವೆ. ಆ ಮಕ್ಕಳನ್ನ ಗುಣಾತ್ಮಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ತೇವೆ ಎಂಬತಕ್ಕಂಥ ಮಾತನ್ನ ಹೇಳ್ತಾ, ಶಾಲಾ ಪ್ರವಾಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಉತ್ತೇಜನ ಶಿಕ್ಷಣ, ಅವರಿಗೆ ಆದಂತಹ ಶೌಚಾಲಯ, ಗಂಡು ಮಕ್ಕಳಿಗೆ ಶೌಚಾಲಯ, ವಿಶೇಷ ಅಂಗವಿಕಲ ಮಕ್ಕಳು, ವಿಶೇಷ ಚೇತನರಿಗೆ ವಿಶೇಷ ಶೌಚಾಲಯ, ಸುಸಜ್ಜಿತ ಕೊಠಡಿಗಳು, ಅವರು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ, ಬಹಳಷ್ಟು ಎಲ್ಲಾ ಕಾರ್ಯಕ್ರಮಗಳು ಕೂಡ ನಮ್ಮ ಶಾಲೆಯಲ್ಲಿ. ದಯವಿಟ್ಟು ತಮಗೆ ನಾವು ಈ ಒಂದು ವೇದಿಕೆ ಮುಖಾಂತರ ಭರವಸೆಯನ್ನು ಕೊಡ್ತೇವೆ. ಸೇರಿದ ಮತ್ತು ಪ್ರತಿಯೊಂದು ಮಗುವಿಗೂ ಕೂಡ ಗುಣಾತ್ಮಕ ಶಿಕ್ಷಣವನ್ನು ನಾವು ಕೊಳ್ಳೆ ಕೊಡ್ತೇವೆ. ನಾವು ಸಿದ್ಧರಾಗಿದ್ದೇವೆ. 9:45ರಿಂದ 4:15 ತನಕ ಶಾಲೆಯಲ್ಲಿ ಕಾಯ ಮನಸ ವಾಚ ದುಡಿತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆಯಲ್ಲಿ ತಮ್ಮೆಲ್ಲರಿಗೆ ಎದುರಿಗೆ ನಾವು ಪ್ರಮಾಣವನ್ನು ಮಾಡ್ತಿದ್ದೇವೆ. ಹಾಗೇನೆ ನಮ್ಮೂರ ಯುವಕ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರ. ಪೋಷಕರು ದಿಕ್ಕು ತೋಚದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಮಕ್ಕಳನ್ನ ಸೇರಿಸೋದಕ್ಕೆ. ಯಾಕೆ? ಸರ್ಕಾರಿ ಶಾಲೆ ಇದೆ, ನಮ್ಮೂರಲ್ಲೇ ಶಾಲೆ ಇದೆ, ಸರ್ಕಾರಿಯಲ್ಲಿ ಕಲಿಸಿದೆ ಶಿಕ್ಷಕರನ್ನ ಸವಲತ್ತನ್ನ ಕಲಿಸಿದೆ. ದಯವಿಟ್ಟು ನಮ್ಮ ಶಾಲೆಗೆ ಸೇರಿಸಿ. ನೀವು ಯಾವುದೇ ರೀತಿಯಾದಂತಹ ಆತಂಕವನ್ನ ಪಡಬೇಕಾಗಿಲ್ಲ. ನೀವು ದಯವಿಟ್ಟು ನಮ್ಮ ಶಾಲೆಗೆ ತಾವೆಲ್ಲರೂ ಕೂಡ ಸೇರಿಸಿ ತಮ್ಮ ಮಗನ ಗುಣಾತ್ಮಕ ಶಿಕ್ಷಣವನ್ನು ಪಡೆಯೋದಕ್ಕೆ ತಮ್ಮ ಎಲ್ಲರಿಗೂ ಕೂಡ ಅಧಿಕಾರ ಇದೆ. ನಿಮ್ಮೂರಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಗುವಿಗೂ ಕೂಡ ಶಿಕ್ಷಣ ಪಡೆಯತಕ್ಕಂಥ ಹಕ್ಕು ಇದೆ. ಆ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲೇ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ಅನೇಕ ರೀತಿಯಾದಂತಹ ಪರಿಯಾಗಿ ನಾವು ಈಗ ಮನೆ ಭೇಟಿ ಮಾಡಿದ್ದೇವೆ, ರಾತ್ರಿ ಬಂದು ಭೇಟಿ ಮಾಡಿದ್ದೇವೆ, ರಾತ್ರಿ ಬಂದು ನಮಗೆ ಅರಿವನ್ನು ಮೂಡಿಸಿದ್ದೇವೆ. ಸರ್ಕಾರಿ ಕಾರ್ಯಕ್ರಮದ ಬಗ್ಗೆ, ಸರ್ಕಾರಿ ಶಾಲೆಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ದಯವಿಟ್ಟು ಮನವಿ ಮಾಡಿ ಕೇಳ್ಕೊಂತೇವೆ, ನಮ್ಮ ಶಾಲೆಗೆ, ನಮ್ಮೂರ ಶಾಲೆಗೆ ಸೇರಿಸಬೇಕು ಅಂತ ಹೇಳ್ತಾ ಒಬ್ಬರಿಗೂ ಸ್ವಾಗತವನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯ ಸಿಬ್ಬಂದಿಗಳು ಮಾಡಿದ್ದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಂದು 2-3 ಹಾಡುಗಳ ಮುಖಾಂತರ ಮಕ್ಕಳು ವೇದಿಕೆ ಮೇಲೆ ಕೂತಿರುವಂತಹ ಗಣ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಒಂದು ಸಂತೋಷವನ್ನ ಉಂಟು ಮಾಡಿದ್ದಾರೆ. ಆ ಒಂದು ನನ್ನ ಪ್ರೀತಿಯ ಮಕ್ಕಳಿಗೆ ನಿನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಅಂದ್ರೆ ಸೇರಿರುವಂತಹ ಶಾಲಾ ಮಕ್ಕಳಿಗೆ ಇಲ್ಲಿ ಸಿಗುವಂತಹ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಸುವಿವರವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ತಿಳಿಸಿರ್ತಾರೆ. ಸೊ ಅದೇ ರೀತಿ ಹೊಸದಾಗಿ ಸೇರಿರುವಂತಹ ಎಲ್ಲ ನನ್ನ ಪ್ರೀತಿಯ ಶಾಲಾ ಮಕ್ಕಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸೊ ಅದೇ ರೀತಿ ಸರ್ಕಾರಿ ಶಾಲೆ ಅನ್ನೋ ಮನೋಭಾವನ ನಿಮ್ಮಿಂದ ಹೋಗುತ್ತೆ. ಯಾವಾಗ ಹೋಗುತ್ತೆ?
ಪ್ರೈವೇಟ್ ಶಾಲೆಯಲ್ಲಿ ಸಿಗುವಂತಹ ಪ್ರತಿಯೊಂದು ಸೌಲಭ್ಯ ಅದಕ್ಕಿಂತ ಏನು ಕಮ್ಮಿ ಇಲ್ಲ. ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀವಿ, ಒಂದು ID ಕಾರ್ಡ್ ಇರ್ಬೋದು, ಟ್ರ್ಯಾಕ್ ರೇಸ್ ಇರ್ಬೋದು, ಶೂ ಇರ್ಬೋದು, ಇಲ್ಲ ಕುತ್ಕೊಳ್ಳೋ ಆಸನ ಇರ್ಬೋದು, ಕಂಪ್ಯೂಟರ್ ಕಲಿಕೆ ಇರ್ಬೋದು, ಇಲ್ಲ ಲೈಬ್ರರಿ ಇರ್ಬೋದು, ಪ್ರತಿಯೊಂದು ಬೇಕಾಗಿರುವಂತಹ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಯಿಂದ ಬರುವ ಅನುದಾನದ ಜೊತೆಗೆ ಊರಿನ ಎಲ್ಲಾ ಪ್ರಮುಖರು ಹಾಗೂ ಹಿರಿಯರು ಎಲ್ಲವನ್ನು ನಿಮಗೆ ಯಾವ ರೀತಿ ಬೇಕೋ ಆ ತರ ಪ್ರತಿಯೊಂದು ವ್ಯವಸ್ಥೆಯನ್ನ ನಿಮಗೆ ಮಾಡಿಕೊಡ್ತಾರೆ. ಇವಾಗ ನಮ್ಮ ಹಿರಿಯರು ನಿಮ್ಮಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಹುಡುಗನು ಅಥವಾ ಹುಡುಗಿ ಇಂಗ್ಲಿಷ್ ಅಲ್ಲಿ ಮಾತನಾಡುವುದನ್ನ ಕಲ್ತ್ಕೋಬೇಕು. ಕಾಂಪೌಂಡ್ ಇಂದ ಆಚೆ ಇರ್ಬೋದು, ಇಲ್ಲ ಕಾಂಪೌಂಡ್ ಇಂದ ಒಳಗಡೆ ಇರ್ಬೋದು. ಇದಿತ್ತು, ಅಲ್ಲಿ ಹೋಗ್ಬೇಕು ಎಲ್ರು ಅಂತ ಮೆಸೇಜ್ ಮಾಡಿದ್ರು. ಯಾಕಂದ್ರೆ ಉದ್ದಾಕಿ ಪೇಸ್ ಆಗಿದೆ, ಅಲ್ಲಿ ಹೋಗೋಣ ಎಲ್ರು ಅಂತ ಎಲ್ಲ ಪ್ಲಾನ್ ಕೂಡ ಮಾಡಿದ್ರು. ಅದ್ರ ರವಣಪ್ಪ ಅವ್ರನ್ನ ನಿನ್ನೆ ಹೇಳಿದ್ರು ಈ ಥರ ಇದೆ ಬರಲೇಬೇಕು ಅಂದಾಗ. ಸೊ ಇಲ್ಲಿ ಹುಡುಗನಳ್ಳಿ ಬಂದು ಏನೋ ವಿಶೇಷ ಇರುತ್ತೆ ಅಂತ ಗೊತ್ತಾಯ್ತು. ಮೊನ್ನೆ ನಮ್ಮ ಸಭೆಯಲ್ಲಿ ಕೂಡ ನಾವು PRC ಕೋಆರ್ಡಿನೇಟರ್ DO ಸಭೆ ಇದ್ದಾಗ ಸಹ ರವಣಪ್ಪ ಕರೆಸ್ಬಿಟ್ಟು ಕೇಳ್ತಾ ಇದ್ರು, ನಿಮ್ಮಲ್ಲಿ ದಾಖಲಾತಿ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಅಂದಾಗ, ಹೌದು ಮೇಡಮ್, ಮಿನಿಮಮ್ ಆದರೂ ಒಂದು 30-40 ಮಕ್ಕಳು ಅಡ್ಮಿಷನ್ ಆಗ್ತಾರೆ ಅಂತ ಮಾಹಿತಿ ಬಂತು. ನಿಜವಾಗ್ಲೂ ಈ ಒಂದು ವಿಷಯ ಕೇಳಿದ್ರೆ ನಾವು ಶಾಕ್ ಆದ್ವಿ. ಯಾಕಂದ್ರೆ 5, 6, 10, 12 ಅಡ್ಮಿಷನ್ ಆಗೋದು ನಾವು ಕಂಡಿದ್ದೀವಿ. 30-40 ಅಂದ್ರೆ ಅದೊಂಥರ ಮಿರಾಕಲ್. ಕಾರಣ ಇಷ್ಟೇ, ಅಷ್ಟೊಂದು ಸ್ಟ್ರೆಂತ್ ಆಗಕ್ಕೆ ಕಾರಣ ಅಂದ್ರೆ ಶಿಕ್ಷಕರ ಶ್ರಮದ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಬಿಕಾಸ್ ಒಂದು ಶಾಲೆ ಅಳಿವು ಉಳಿವು ಎಲ್ಲ 50% SDMC ಅವ್ರ ಸಹಕಾರ ಇದೆ, 50% ಟೀಚರ್ಸ್ ಸಹಕಾರ ಇದೆ. ಆ ಟೀಚರ್ಸ್ ಅವ್ರು ಶ್ರಮ ಹಾಕಿದ್ದಾರೆ ಅಂದ್ರೆ ರಿಯಲಿ ವಿ ಆರ್ ಅಪ್ರಿಷಿಯೇಟ್ ಟು ಆಲ್ ಟೀಚರ್ಸ್, ಸ್ಪೆಷಲಿ ಟು HM ಹೆಡ್ ಮಾಸ್ಟರ್ ರಾಣಪ್ಪ, ಶ್ರೀನಾಥ್ ಅಂಡ್ ಚೌಟಡಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಡೀ ಕ್ಲಸ್ಟರ್ಲೆಲ್ಲ ನನ್ನ ತಿಳಿದ ಮಟ್ಟಿಗೆ ಹಾಗೆ ಇಡೀ ತಾಲೂಕಲ್ಲೇ ಅತ್ಯಂತ ದಾಖಲಾತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ತರ ಏನಾದರೂ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ದಾಖಲಾತಿ ಕಂಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಡೀ ನಮ್ಮ ಶಿಕ್ಷಣ ಇಲಾಖೆ, ತಾಲೂಕಿನ ಶಿಕ್ಷಣ ಇಲಾಖೆ, PRC ಆಗಿರೋದು, BO ಆದ ಎಲ್ಲ ಕಚೇರಿಯ ಎಲ್ಲ ಅಧಿಕಾರಿಗಳು ಒಂದಿನ ಈಗ ಹುಲ್ಗುಮ್ನಳ್ಳಿ ಶಾಲೆಗೆ ಬಂದು ನಿಜವಾಗ್ಲೂ ನಮ್ಮ ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ನಾವು ಸನ್ಮಾನ ಮಾಡ್ತೀವಿ. ಭಾರಿ ಖುಷಿಯಾಗಿದೆ. ನಿಮ್ಮ ಸಹಕಾರ ಹೀಗೆ ಇದೆ. ಆಲ್ರೆಡಿ ಈಗ LKG ಪ್ರಾರಂಭ ಆಗಿದೆ ಅನ್ಕೊಳ್ತೀನಿ. ಬುಕ್ಸು ಕೊಡ್ತಾ ಇದ್ದಾರೆ. ಈ ರವಣಪ್ಪ ಬಗ್ಗೆ ಒಂದು ಮಾತಾಡಿದ್ದಾನೆ, ಎಲ್ಲ ಒಂದು ವಾಯ್ಸ್ ಬಂತು. ಸರ್ ರಾತ್ರಿ 10 ಗಂಟೆವರೆಗೂ ಒಂದು ಊರಲ್ಲಿ ಅಡ್ಮಿಷನ್ ಆಗಿ ಮಕ್ಕಳು ಓದ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನನಗೆ ಒಂಥರ ಆಶ್ಚರ್ಯ ಆಯಿತು. ಆ ಊರವರೇ ನಿಮ್ಮೂರವರೇ ಅಂದ್ರಂತೆ, ಇವರು ಕ್ರಿಯೇಟ್ ಲಕ್ಷ್ಮಿದೆ ಎಬ್ಬಳು ತೆಲುಗು ಬರಲ್ಲ, ಎಬ್ಬಳು ನಿಂತು ತಗೊಂಡಾರ ಅಂತ. ನಿಜವಾಗ್ಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಪ್ಪ ಅಂದ್ರೆ ಅವರು ತಾಲೂಕು ಕಾರ್ಯದರ್ಶಿಗಳು. ನೀವು ನೋಡಿರ್ಬೋದು, ಅಧ್ಯಕ್ಷರು ಸದಸ್ಯರು ಕೈಗೆ ಸಿಗಲ್ಲ. ಆ ಆಫೀಸ್ವರೆಗೂ ಈ ಆಫೀಸ್ವರೆಗೂ ಅಲ್ಲಿ ಓಡಾಡೋದು, ಈ ಶಿಕ್ಷಕ ಸಮಸ್ಯೆ ಅಂತ ಓಡಾಡ್ತಾ ಇರ್ತಾರೆ. ಸೊ ಅದನ್ನು ಬಿಟ್ಬಿಟ್ಟಿದ್ದಾರೆ. ಅವರು ಸ್ಕೂಲ್ ನೋಡ್ಕೊಳ್ತಿದ್ದಾರೆ. ರಿಯಲಿ ಒಂದು ರೀತಿಯಾಗಿ ನಿವಾರಕರು ಸಹ ನಾನು ಗೌರವ ಕೊಡ್ತೀನಿ. ಯಾಕಂದ್ರೆ ಇದೆ ಒಬ್ಬರು ಹೆಡ್ ಮಾಸ್ಟರ್ ಕೆಲಸ, ಶಿಕ್ಷಕರ ಸಹಕಾರ ಬಹಳ ಮುಖ್ಯ. ಅದರಲ್ಲೂ ಶ್ರೀನಾಥ್ ಚೌಟಡಿ ಅವರು ಹೆಂಗಪ್ಪ ಅಂದ್ರೆ ಅವರು ಸಹ ಏನಾಗಿದ್ದಾರೆ ಅಂದ್ರೆ, ಈಗ 8 ಗಂಟೆ ಅಂದ್ರೆ 8 ಗಂಟೆ, 10 ಗಂಟೆ ಅಂದ್ರೆ 10 ಗಂಟೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಆಗಲ್ಲ, ಯಾಕಂದ್ರೆ ಒಂದು ಕುದುರೆ ಹೋದ್ರೆ ಹಿಡಿದು ಆಟೋಮೆಟಿಕ್ ಹೋಗ್ಲೇಬೇಕು, ಹೋಗಿಲ್ಲ ಅಂದ್ರೆ ಹುಡುಗಾಲ ಇಲ್ಲ ಇರೋದ್ರಿಂದ ನಿಜವಾಗ್ಲೂ ಅವರು ತುಂಬಾ ಶ್ರಮವನ್ನು ಹಾಕ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, LKG ಕೆಲವೊಂದು ಹಿತವಚನಗಳನ್ನು ಹೇಳಬೇಕು ಅಂತ ನನ್ನ ಒಂದು ಬಯಕೆ. ನಾವು ನಮ್ಮ ತಂದೆಯವರು, ಅವರ ತಂದೆಯವರು ಎಲ್ಲರೂ ಶಾಲೆಗೆ ಹೋಗುವಾಗ ಪ್ರೈವೇಟ್ ಸ್ಕೂಲ್ಸ್ ಇಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಇದ್ದಿದ್ದು. ಆಗ ಯಾವ ರೀತಿ ಹೋಗ್ತಿದ್ರು ಅಂದ್ರೆ, ಹೊರದೋಗಿರ್ತಕ್ಕಂಥ ಶರ್ಟು, ಬನೀನು, ನಿಕ್ಕರು ಹಾಕೊಂಡು ಹೋಗ್ತಾ ಇದ್ರು. ಅವಾಗ ಸ್ಕೂಲ್ಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಆದರೆ ಇವತ್ತು ನಿಮ್ಗೆ ಎಲ್ಲ ಫೆಸಿಲಿಟೀಸನ್ನು ಕೊಡ್ತಾ ಇದೆ. ಅದು ಊರಿಂದ ಆಗ್ಬೋದು, ದಾನಿಗಳಿಂದ ಆಗ್ಬೋದು, ಅಥವಾ ಇಲಾಖೆಯಿಂದ ಆಗ್ಬೋದು, ಎಲ್ಲ ಕೊಡ್ತಾ ಇದ್ದಾರೆ. ಬಟ್ಟೆ ಕೊಡ್ತಿದ್ದಾರೆ, ಯೂನಿಫಾರ್ಮ್ 2 ಜೊತೆ ಯೂನಿಫಾರ್ಮ್ ಬರ್ತಾ ಇದೆ, ಟೆಕ್ಸ್ಟ್ ಬುಕ್ಸ್ ಬರ್ತಾ ಇದೆ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.